ಯಾವಾಗ ವಿಶ್ವಾರಾಧ್ಯರ ಎಲ್ಲೆಡೆಯಲ್ಲಿ ಸಂಚಾರವನ್ನು ಮಾಡಿ ಅಡ್ಡಾಡಿ ಕಲಬುರಗಿಯ ಮಹಾನಗರದೊಳಗ ಅದಾರ. ಯಾವಾಗ ಕಲಬುರಗಿಯೊಳಗ ಅದಾರೆ ಆ ಪ್ರಸಂಗದೊಳಗ ಅಬ್ಬೆ ತುಮಕೂರಿನೊಳಗಿರುವಂಥ ಹಿರಿಯರಾಗಿರುವಂಥ ಸಕ್ರೆಪ್ಪಗೌಡ ಅನ್ನುವ ಯಜಮಾನ, ಆ ಸಕ್ರೆಪ್ಪಗೌಡ ಅನ್ನುವ ಯಜಮಾನ ಶರಣರು, ಸಂತರು, ಸಾಧುಗಳು, ಮಹಾತ್ಮರು ಅಂದರೆ ಅವನಿಗೆ ಎಲ್ಲಿಲ್ಲದ ಪ್ರೀತಿ. ಅವನಿಗೆ ಯಾರ ಮನಸ್ಸು ಯಾವ ಕಡೆ ಇರ್ತದೆ ಆ ಕಡೆ ಪ್ರೀತಿಯನ್ನು ನಾವು ತೋರಿಸ್ತಾ ಇದ್ದೀವಿ. ಊರಿನ ಹಿರಿಯನಾಗಿರುವಂಥ ಆ ಸಕ್ರೆಪ್ಪಗೌಡ ಶರಣರಂದರೆ ಪಂಚಪ್ರಾಣ, ಸಾಧುರಂದರೆ ಪಂಚಪ್ರಾಣ, ಸಂತರ ಮೇಲೆ ಯಾವಾಗಲ ಅಪಾರವಾಗಿರುವಂಥ ಪ್ರೀತಿ ಪ್ರೇಮ. ನೋಡಿ ಆ ಸಕ್ರೆಪ್ಪಗೌಡ ಯಾಗದಾನಿ ಅಂದರೆ ಹೀಗೆ ಸಂತರ ಮೇಲೆ ಇರುವ ಜೊತೆಗೆ ಗುರುಲಿಂಗ ಜಂಗಮರ ಮೇಲೆ ಅಪಾರವಾದ ಭಕ್ತಿ ಇದೆ ಅವನಿಗೆ. ಗುರುಲಿಂಗ ಜಂಗಮರ ಮೇಲೆ ಪ್ರಾಣನೇ ಇಟ್ಟಿರುವಂಥ ವ್ಯಕ್ತಿ ಆ ಅಬ್ಬೆ ತುಮಕೂರಿನ ಸಕ್ರೆಪ್ಪಗೌಡ ಅನ್ನುವ ಯಜಮಾನ. ಅದರ ಜೊತೆಗೆ ಆ ಸಕ್ರೆಪ್ಪಗೌಡನ ಮನೆ ಹೇಗದ ಅಂದ್ರೆ ಬರೀ ಮನೆಯಾಗಿ ಇರಲಿಲ್ಲಂತ. ಮನೆ ಹುಡುಗ್ರೆ ತಮ್ಮೆ ಬೆಳಕಿನಾಗ ನಾಳೆಗೆ ಆಡಾಕತ್ತೆ ಬರ್ರಿ ಸುಮ್. ಈ ಸಕ್ರೆಗೌಡನ ಮನೆ ಬರೀ ಮನೆಯಾಗಿ ಉಳಿದಿಲ್ಲ. ಮನೆಯಾಗಿ ಉಳಿಬಾರದ, ಅದು ಮನೆ ಮಹಾಮನೆಯಾಗಬೇಕಂತ. ಮಹಾಮನೆ ಆಗಬೇಕಂದ್ರೆ ಏನು ಮಾಡ್ಯದ ಮ್ಯಾಲ ಕಟ್ಟಿದರೆ ಮಹಾಮನೆ ಅಲ್ಲ. ಆ ಮನೆಯಾಗಿರೋರ ಮನಸ್ಸು ಜರ ದೊಡ್ಡದಾಗಿತ್ತು ಅಂದ್ರೆ ಅದು ಮನೆ ಸಣ್ಣದ ಇರಲ್ಯಾಕ, ಅದಕ್ಕೆ ಮಹಾಮನೆ ಅಂತ ಕರಿತೀವಿ ನಾವು. ಮನೆ ಮಹಾಮನೆ ಆಗಬೇಕ. ಮಠ ಬರೇ ಮಠವಾಗಿ ಉಳಿಯಬಾರದು, ಅದು ಮಠ ಮಾನ್ಯತೆಯಾಗಿ ಹೊಂದಿರಬೇಕಂತ. ಅದಕ್ಕೆ ಇಲ್ಲಿ ಆ ಸಕ್ರೆಪ್ಪಗೌಡ ಯಜಮಾನ ಏನು ಮಾಡ್ಯಾನ, ತನ್ನ ಮನೆಯೊಳಗ ನಿತ್ಯ ದಾಸೋಹ ಮಾಡ್ತಾನೆ. ದಾಸೋಹ ಈ ಸಕ್ರೆಪ್ಪಗೌಡನ ಜೀವನ ಜರ ನಾವು ಮೊದಲ ಇಲ್ಲಿ ಯೋಚನೆಯನ್ನು ಮಾಡಬೇಕಾಗ್ಯದ. ಆ ಸಕ್ರೆಪ್ಪಗೌಡ ದಿನ ತನ್ನ ಮನೆಯೊಳಗ ದಾಸೋಹ ಕಾರ್ಯವನ್ನು ಆರಂಭ ಮಾಡ್ಯಾನೆ. ಅವನಲ್ಲಿ ಎಂಥ ಹಿರಿ ಗುಣ ಅದಾವೆ ನೋಡ್ರಿ. ಆ ಸಕ್ರೆಪ್ಪಗೌಡನಲ್ಲಿ ಎಂಥ ಹಿರಿ ಗುಣ ಅದಾವೆ ಅಂದರೆ, ಆ ಗೌಡನ ಹೊಲಕ್ಕೆ ಯಾರಾದರೂ ಗರ್ಭಿಣಿ ಇರುವಂಥ ಹೆಣ್ಣು ಮಕ್ಕಳ ಅವನ ಹೊಲಕ್ಕೆ ಕೆಲಸಕ್ಕೆ ಬಂದರೆ ಆ ಗೌಡ ಏನು ಮಾಡ್ತಿದ್ದಾನಂತ, ಆ ಹೆಣ್ಣು ಮಗಳಿಗೆ ದುಪ್ಪಟ್ಟು ಪಗಾರ ಕೊಡ್ತಿದ್ದಾನಂತ. ಎಲ್ಲರಿಗೆ ಒಂದು ಪಗಾರವನ್ನು ಕೊಟ್ರೆ ಆ ಗರ್ಭಿಣಿಯಾಗಿರುವಂಥ ಹೆಣ್ಣು ಮಗಳಿಗೆ 2 ಪಗಾರ ಕೊಡ್ತಿದ್ದಾನಂತ. ಕಾರಣ ಏನು ಅಂದರೆ ಆ ಗರ್ಭದಲ್ಲಿರುವಂಥ ಮಗುನ ದುಡಿದಿದೆ ಅನ್ನುವ ಭಾವ ಸಕ್ರೆಪ್ಪಗೌಡರಲ್ಲಿ ಕಾಣುತ್ತೇವೆ ನಾವು. ಇಂಥ ಒಬ್ಬ ಪುಣ್ಯಾತ್ಮ ಅಬ್ಬೆ ತುಮಕೂರಿನೊಳಗಿರುವ ಆ ಸಕ್ರೆಪ್ಪಗೌಡ ನೋಡಿ, ಅವನಲ್ಲಿ ಎಂಥ ಹಿರಿಯ ಗುಣಗಳದಾವೆ ಅಂದರೆ, ಯಾವರ ದನಗಳು ಅವನ ಹೊಲದನ ಬೆಳಿಗ್ಗೆ ಬಾಯಿ ಹಾಕಿದ್ದು ಅಂದ್ರೆ, ಅವನ ಹೊಲದನ ಬೆಳಿಗ್ಗೆ ದನಗಳ ಬಾಯಿ ಹಾಕಿದರ ಆ ಸಕ್ರೆಪ್ಪಗೌಡ ಕಲ್ಲ ಕಟ್ಟಿಗೆ ತಗೊಂಡ ಒಂದು ದಿನನ ಆ ದನಗಳಿಗೆ ಹೊಡಿಲಿಲ್ಲಂತ. ಅವು ಎಷ್ಟು ಮೇಯ್ಬೇಕಾಗ್ಯಾವ, ಎಷ್ಟು ಹೊಟ್ಟೆ ತುಂಬ ತಿನ್ನಬೇಕಾಗ್ಯಾವ, ಅದೆಲ್ಲವನ್ನು ತಿಂದ ಅಲ್ಲೇ ಸೆಗಣಿ ಹಾಕಿ ಮುಂದಿನ ಕಡೆ ಹೋಗಬೇಕೇ ವಿನ ಆ ಸಕ್ರೆಪ್ಪಗೌಡ ದನಗಳನ್ನು ಹೊಲದಾಗ ಮೇಯ್ದ್ರನ ಒಂದು ದಿನ ಅವುಗಳಿಗೆ ಹೊಡಿಲಿಲ್ಲ ಅಂತ ಬರೀತ. ಜೊತೆಗೆ ಆ ಸಕ್ರೆಪ್ಪಗೌಡನಲ್ಲಿರುವಂಥ ಈ ಎಲ್ಲ ಗುಣ ನೋಡಿದರ ದಾಸೋಹ ಗುಣ ಇದೆ ಅನ್ನೋದನ್ನು ಇಲ್ಲಿ ನಾವು ಕಾಣ್ತೀವಿ. ದಾಸೋಹದೊಳಗ ಭಾಳ ದೊಡ್ಡ ಶಕ್ತಿ ಅದ ರೀ. ನಿಮಗೆ ಭಾಳ ಕೊಟ್ಟರೆ ನಾನು ದಾಸೋಹನಲ್ಲ,
ನೀವು ದುಡ್ದಿದ್ರೊಳಗೆ ಏನು ಒಂದು ರೊಟ್ಟಿಯನ್ನು ಇಲ್ಲಿ ತಂದು ಕೊಟ್ಟಿರಲ್ಲ, ಇದು ಮಹಾದಾಸೋಹ. ನೆನಪಿಡ್ರಿ, ನಾನು ಬಹಳ ಕಡೆ ಪುರಾಣ ಪ್ರವಚನವನ್ನು ಮಾಡ್ತೀನಿ, ಆದರೆ 11 ದಿನನ ಎಲ್ಲರಿಗೆ ರೊಟ್ಟಿ ಉಣಿಸೋದಂದ್ರೆ ಈ ನಮ್ಮ ನಾಡಿನಾಗ ಕುಳುಕುಮುಟಿಗೆ ಒಂದಾರಿ, ಕುಳುಕುಮುಟಿಗೆ ಒಂದ. ಇದಕ್ಕಿಂತ ಬೇರೆ ಬೇರೆ ಚಲೋ ಮಾಡಿ ಉಣಿಸ್ಯಾರನ ಇಲ್ಲನಲ್ಲ, ಆದ್ರೆ ಜಾತ್ರೆ ಜನಗ 11 ದಿನನ ರೊಟ್ಟಿ ಆಗಂಗ ನೀವು ತಂದು ಕೊಡ್ತೀರಲ್ಲ, ಇಲ್ಲಿಯ ಜನಗಳನ್ನು ನಾವು ಮೆಚ್ಚಗೋಬೇಕು. ಇಲ್ಲಿ ಯಾವ ಮಠಮಾನ್ಯಗಳಿಲ್ಲ, ಯಾರೂ ನಿಮಗೆ ಹೇಳಲ್ಲ, ಯಾರೂ ನಿಮಗೆ ಕೇಳಲ್ಲ. ಎಷ್ಟು ಭಯ ಭಕ್ತಿಯಿಂದ ಜಾತಿ ಮತ ಪಂಥಗಳಿಲ್ಲದೆ ಇಲ್ಲಿ ದಾಸೋಹಕ್ಕೆ ಅರ್ಪಣೆ ಮಾಡ್ತೀರಿ. ದಾಸೋಹದೊಳಗೆ ಏನು ಶಕ್ತಿ ಅದ, ನೀವು ಕೊಟ್ಟಿದ ಎಂಥ ಪುಣ್ಯ ಬರ್ತದೆ ಅನ್ನೋದಕ್ಕೆ ಸುಮ್ಮನೆ ಒಂದು ಘಟನಾ ಹೇಳ್ತೀರಿ. ಕಲ್ಯಾಣದೊಳಗೆ ಮೇದಾರ ಕೇತಯ್ಯ ಅಂತ ಇದ್ದ. ಆ ಮೇದಾರ ಕೇತಯ್ಯ ದಿನ ದಾಸೋಹ ಮಾಡ್ತಿದ್ದ. ಅವನ ಕಾಯಕ ಏನು ಅಂದರೆ ಬಿದರಗಳನ್ನು ಕಡಿದು ತಂದ ಅವುಗಳನ್ನು ಸುಲಿದ ಬುಟ್ಟಿ ಮಾಡಿ ಪೇಟೆಯೊಳಗೆ ಒಯ್ದು ಮಾರಾದ. ಇದು ಮೇದಾರ ಕೇತಯ್ಯನ ಕಾಯಕವಾಗಿತ್ತು. ಆ ಬುಟ್ಟಿಯನ್ನು ಮಾರಿ ಬಂದ ಅದರ ಹಣದಿಂದ ಏನಾದರೂ ಒಂದಿಟ್ಟು ದಾಸೋಹ ಮಾಡೋದು. ಆದರೆ ಸತ್ಯ ಶುದ್ಧ ಪ್ರಾಮಾಣಿಕವಾಗಿರುವ ದಾಸೋಹನ ಮಾಡಾಕತ್ಯಾನ. ಇವನನ್ನ ಮೇದಾರ ಕೇತಯ್ಯನನ್ನ ಆ ಯಾವ ಪರಮಾತ್ಮ ಪರೀಕ್ಷೆ ಮಾಡಬೇಕಂದನಂತ. ಇವ ಏನು ಬಿದರು ತರಕ್ಕೆ ಹೋಗ್ಯಾನ, ಇವ ಏನ ಬಿದರಗಳನ್ನು ಕಡಿಲಿಕ್ಕೆ ಹೋಗ್ಯಾನ. ಒಂದು ಬಿದರ ಕಡದ ಮೇದಾರ ಕೇತಯ್ಯ. ಯಾವಾಗ ಈ ಬಿದರ ಕಡದ, ಆ ಬಿದರಿನಿಂದ ಏನು ಉದುರಾಕತ್ತು ಅಂದ್ರೆ ಬಂಗಾರದ ನಾಣ್ಯಗಳು ಉದುರಾಕತ್ತು ಅಂತ. ಬಿದರ ಕಡದಾನೆ ಬಂಗಾರದ ನಾಣ್ಯಗಳು ಉದುರ್ತವೆ. ಆಗ ಈ ಮೇದಾರ ಕೇತಯ್ಯ ಅಂದ, ಈ ಬಿದರಿಗೆ ಹುಳ ಹತ್ಯದ ಬ್ಯಾಡ ಅಂದನಂತ. ಅದನ್ನು ನೋಡಿ ಅವ ಯಾಕ ಬಂಗಾರದ ನಾಣ್ಯ ಉದುರಿದ್ರ ಯಾರಿಗೆ ಬ್ಯಾಡಾಗ್ಯದ ರೀ? ನಿಮಗಲ್ಲ, ನನಗೂ ಬೇಕಾಗ್ಯದದು. ಆದರೆ ಇಲ್ಲಿ ನೋಡಿ ಮೇದಾರ ಕೇತಯ್ಯ ಅಂತಾನೆ ಈ ಬಿದರಿನಿಂದ ಆ ಹುಳ ಹತ್ತಿದ ಬಿದರದ ಮತ್ತೊಂದು ಕಡೆಯಣ ಅಂತ ಹೋದ. ಅಲ್ಲೇನೂ ಕಡದ, ಅದರಿಂದಲೂ ಬಂಗಾರದ ನಾಣ್ಯಗಳು ಉದುರಾಕತ್ತು. ಮತ್ತೊಂದು ಕಡೆದ ಅಲ್ಲೇನೂ ಬಂಗಾರ ನಾಣ್ಯ ಉದುರಾಕತ್ತ. ಆಗ ಮೇದಾರ ಕೇತಯ್ಯ ಅಂದ, ಇವಕ್ಕೆಲ್ಲ ಹುಳ ತಿಂದಾವೆ, ಈ ಬಿದರ ಕಡೆಯದ ಬೇಡ, ಮ್ಯಾಲಿಂದ ಕಡಿಯೋಣ ಅಂತ ಹೇಳಿ ಆ ಬಿದರಿನ ಮ್ಯಾಲ ಹತ್ತತಾನೆ ಮೇದಾರ ಕೇತಯ್ಯ. ಯಾವಾಗ ಮ್ಯಾಲ ಹತ್ತಿ ಆ ಬಿದರನ ಕಡಿಬೇಕಂತಾನ ಜೋಲಿ ಹೋಗಿ ಏನಾಗ್ತದೆ ಅಂದರೆ ಕೆಳಗಡೆ ಬಿದರ ಕಡಿದಿರುವಂಥ ಮೊಳಮೊಳ ಬಿದರಗಳೇನಿದ್ದು ಅಲ್ಲ, ಆ ಬಿದರಿನ ಮೇಲೆ ಜೋಲಿ ಹೋಗಿ ಬೀಳ್ತಾನೆ ಮೇದಾರ ಕೇತಯ್ಯ. ಆ ಬಿದರ ಏನಾಗ್ತದೆ, ಹೊಟ್ಟಿಯೊಳಗ ನಡ್ತದೆ. ಹೊಟ್ಟಿಯೊಳಗ ನಟ್ಟ ಬೆನ್ನಾಗ ಪಾರಾಗ್ತದೆ. ಹೊಟ್ಟಿಯೊಳಗ ನಟ್ಟ ಬೆನ್ನಾಗ ಪಾರಾಗ್ಯದೆ. ಅವಾಗ ಮೇದಾರ ಕೇತಯ್ಯ ನೋಡಿದ, ಇನ್ನೇನು ಹೊತ್ತು ಮುಳುಗುವ ವ್ಯಾಳೆ ಸಮೀಪ ಬಂದಾದ. ಹೊತ್ತು ಮುಳುಗುವ ವ್ಯಾಳೆ ಆಗ್ಯಾದ. ಈ ಬಿದರನ್ನು ಒಯ್ಬೇಕು, ಅವುಗಳನ್ನು ಬುಟ್ಟಿ ಮಾಡಿ ಪೇಟೆಯೊಳಗೆ ಮಾರಿ ಇವತ್ತಿನ ದಾಸೋಹ ನಡಿಬೇಕಾಗ್ಯದ. ಹ್ಯಾಂಗ ಮಾಡಲಿ ಅಂತ ಯೋಚನೆಯನ್ನು ಮಾಡಿ ಮೇದಾರ ಕೇತಯ್ಯ ಅಂತಾನೆ, ಇನ್ನು ಹೊತ್ತು ಮುಳುಗಿದರೆ ಇವತ್ತಿನ ದಾಸೋಹ ಆಗಲ್ಲ, ಹ್ಯಾಂಗ ಮಾಡಬೇಕು ಅಂತ ಹೇಳಿ ಆ ಮೇದಾರ ಕೇತಯ್ಯ ಯಾರಿಗೆ? ಸೂರ್ಯನಿಗೆ ಆಣಿ ಇಟ್ಟನಂತ. ಯಾರಿಗೆ? ಸೂರ್ಯಾಗ ಆಣಿ ಇಡ್ತಾನ. ಏನಂತಾನ? ಹಾರದಿರು ಪಡುಗಡಲ, ಏರಿ ಇಳಿಯದಿರು ರವಿಯೇ, ಮಾರ ಹರನಾಣೆ ಎನ್ನಾಣೆ, ಶಿವಶರಣರ ಧೀರ ಕಾಯಕದ ಮನದಾಣೆ. ನಿನಗ ಹೊತ್ತು ಮುಳುಗದಿ ಅಂದ್ರೆ ನಿನ್ನ ಮೇಲೆ ಆಣಿಯಾಗ್ಯದ. ಯಾಕ? ಇವತ್ತಿನ ಕಾಯಕ ಮಾಡಿ ದಾಸೋಹ ಮಾಡಿದ ಮೇಲನ ನೀ ಮುಳುಗಬೇಕು ಅಂದ್ರೆ ಸೂರ್ಯ ಮುಳುಗಲಾರದ ಹಾಗೇ ನಿಂತಿದ್ದ ಅನ್ನೋದನ್ನು ನಾವು ಕೇಳ್ತೀವಿ. ಇದು ಎದರ ಪರಿಣಾಮ? ದಾಸೋಹ, ದಾಸೋಹ, ದಾಸೋಹ.
ಇಂಥ ದಾಸೋಹವನ್ನು ನಾವೆಲ್ಲ ನಿತ್ಯ ನಿತ್ಯ ಇಲ್ಲಿ ಕೈಗೊಂಡು ನೀವೇನೇನೋ ದಾಸೋಹಕ್ಕೆ ಕೊಟ್ಟಿರಿ, ಏನೇನೋ ಜಾತ್ರೆಗೆ ಪಟ್ಟಿ ಪಳಗಿ ಕೊಟ್ಟಿದ್ದೀರಿ, ಏನು ತೇರಿಗಾಗಿ ಪಟ್ಟಿ ಪಳಗಿ ಕೊಟ್ಟಿರೆಲ್ಲ ಇದೆಲ್ಲ ದಾಸೋಹದ ಮಹಿಮೆ ನಿಮ್ಮನ್ನು ಒಂದು ದಿನ ಕಾಪಾಡ್ತದೆ. ಹೀಗೆ ಇರುವಾಗ ಆಯಾವ ವಿಶ್ವಾರಾಧ್ಯರ ಈ ಅಬ್ಬೆ ತುಮಕೂರಿನ ಯಜಮಾನನಾಗಿರುವಂಥ ಸಕ್ರೆಪ್ಪಗೌಡ ಅಂತಾನೆ ಏನಾರ ಮಾಡಿ ವಿಶ್ವಾರಾಧ್ಯರನ್ನು ಕಲಬುರಗಿಯಿಂದ ಅಬ್ಬೆ ತುಮಕೂರಿಗೆ ಕರ್ಕೊಂಬರಬೇಕು ಅಂತ ಯೋಚನೆ ಮಾಡ್ಯಾನ. ಕಲಬುರಗಿಯಿಂದ ಅಬ್ಬೆ ತುಮಕೂರಿಗೆ ಕರೆದುಕೊಂಡು ಬರಬೇಕು ಅಂತ ಹೇಳಿ ಈ ವಿಶ್ವಾರಾಧ್ಯ ಸಕ್ರೆಪ್ಪಗೌಡ ಏನು ಮಾಡ್ಯಾನಂದರೆ ಆ ಕೈಯೊಳಗೆ ಹಣ್ಣು ಹಂಪಲಗಳನ್ನು ತಗೊಂಡ, ಕಾಯಿ ಕರ್ಪೂರಗಳನ್ನು ತಗೊಂಡ ವಿಶ್ವಾರಾಧ್ಯರಿಗೆ ಹೋಗಿ ಭಿನ್ನ ಮಾಡ್ತಾನೆ. ಯಪ್ಪ, ನಾಳೆಯಿಂದ ನೀವು ಅಬ್ಬೆ ತುಮಕೂರಿಗೆ ಬರಬೇಕಾಗ್ಯದ, ಅಲ್ಲಿ ಬಂದ ನಮ್ಮೆಲ್ಲರನ್ನ ಹರಿಸ್ಬೇಕಾಗ್ಯದ, ನೀವುಗಳು ಬರಬೇಕು ಅಂತ ವಿಶ್ವಾರಾಧ್ಯರಿಗೆ ಕೇಳ್ತಾನೆ. ಯಾವಾಗ ವಿಶ್ವಾರಾಧ್ಯರಿಗೆ ಈ ವ್ಯಕ್ತಿ ಭಿನ್ನ ಮಾಡಿದ, ಆಗ ವಿಶ್ವಾರಾಧ್ಯರ ಒಂದೂ ಆಡಲಿಲ್ಲ, ಎರಡೂ ಆಡಲಿಲ್ಲ. ಆ ಸಕ್ರೆಪ್ಪವನ್ನು ಕೂಡ ಹೊರಳಿ ಒಂದು ಮಾತು ಸಹಿತ ಆಡಲಿಲ್ಲ. ಇವ ಅಪ್ಪರಿಗೆ ಹಣ್ಣು ಕಾಯಿ ಕರ್ಪೂರ ಎಲ್ಲ ಇಟ್ಟಾನ, ಕೈ ಮುಗಿದಾನೆ, ಸಾಷ್ಟಾಂಗ ಹಾಕ್ಯಾನ, ಎಲ್ಲ ಕೇಳ್ತಾನೆ. ಯಪ್ಪ, ನಮ್ಮ ಹತ್ತಿರ ಬರ್ರಿ, ನಮ್ಮ ಆಶ್ರಮಕ್ಕೆ ಬರ್ರಿ, ಅಬ್ಬೆ ತುಮಕೂರಿಗೆ ಬರ್ರಿ, ನಿಮಗೆ ಮಂದಿರ ಕಟ್ತೇನೆ, ಗುಡಿ ಕಟ್ತೇನೆ, ದಾಸೋಹ ಮಾಡ್ತೇನೆ ಅಂತ ಇವ ಅವ್ರಿಗೆ ಕೇಳ್ತಾನ. ವಿಶ್ವಾರಾಧ್ಯರ ಒಂದು ಮಾತನೂ ಆಡಲ್ಲಾಗ್ಯಾರ. ಅವ ಸಕ್ರೆಪ್ಪಗೌಡಂದ ಮಾತಾಡಲಿಲ್ಲ ಅಂದ್ರೆ ಏನಾಯಿತು, ನನ್ನ ಕಾಯಕ ನಾನು ಮಾಡೋಣ ಅಂತ ಹೇಳಿ ಈ ವಿಶ್ವಾರಾಧ್ಯರ ಮುಂದೆ ಕುತ್ಕೊಂಡಾನ. ಆಗ ವಿಶ್ವಾರಾಧ್ಯರ ಏನು ಮಾಡ್ಯಾರ ಅಂದರೆ ಒಂದು ಹಾಸುಕೊಂಡು ಹೊಚ್ಕೊಂಡು ಮಕ್ಕೊಂಡ್ಬಿಟ್ರು ಅವರು. ನೋಡಿ, ವಿಶ್ವಾರಾಧ್ಯರ ಮಲಗಿದರು ಅಂತ ಹೇಳಿ ಸಕ್ರೆಪ್ಪಗೌಡನಿಗೇನು ಚಿಂತೆ ಆಗಲಿಲ್ಲ. ಅವರ ಕೈಕಾಲುಗಳನ್ನು ಒತ್ತುತ್ತಾ ಅವರ ಸೇವಾ ಮಾಡ್ತಾ ಅವರ ಪಾದದ ಕೆಳಗೆ ಅಲ್ಲೇ ಕುತ್ಕೊಂಡಾನ. ಯಾಕೆ ವಿಶ್ವಾರಾಧ್ಯರ ಇವ ನಿಜವಾಗಿನ ಭಕ್ತನಾಗ್ಯಾನ ಇಲ್ಲ, ಏನೋ ಇವನು ಎಲ್ಲರಂಗ ಕರ್ಯಾಕ ಬಂದಾನ, ಏನೋ ಮನಸಾರೆ ಕರ್ಯಾಕ ಬಂದಾನ, ಅವನನ್ನು ಪರೀಕ್ಷೆ ಮಾಡಬೇಕಾಗ್ಯದ ವಿಶ್ವಾರಾಧ್ಯರು. ಯಾಕ ಇವನನ್ನು ಅಬ್ಬೆ ತುಮಕೂರಿಗೆ ಕೊನೆಯ ಘಟ್ಟಕ್ಕೆ ಕರ್ಕೊಂಡು ಹೊರಟಿದ್ದಾನೆ ಅಂದರೆ ಇವ ನಿಜವಾದ ಶಿಷ್ಯ ಹೌದು ಅಲ್ಲ, ನಿಜವಾದ ಶಿಷ್ಯಮಗ ಹೌದು ಅಲ್ಲ ಅಂತ ಅವನನ್ನು ಪರೀಕ್ಷೆ ಮಾಡಾಕತ್ಯಾರ. ಅವ ಅಂತಾನೆ, ಏನಾರ ಆಗಲಿ ನಾನು ಕೂಡ ಮಾತಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವರ ಸೇವಾ ಮಾಡುವ ಭಾಗ್ಯ ಆದರೂ ಸಿಕ್ತಲ್ಲ ಅಂತ ಹೇಳಿ ಅವರ ಕೈಕಾಲುಗಳನ್ನು ಒತ್ತುತ್ತಾ ಅವರ ಸೇವೆಯನ್ನು ಮಾಡುತ್ತಾ ಅಲ್ಲೇ ವಿಶ್ವಾರಾಧ್ಯರ ಹತ್ತಿರ ಉಳ್ಕೋತಾನೆ. ಹೀಗೆ ವಾರೋಪತ್ತ ವಿಶ್ವಾರಾಧ್ಯರ ಸನ್ನಿಧಾನದೊಳಗೆ ಇರುವಾಗ ವಿಶ್ವಾರಾಧ್ಯರಂತಾರೆ, ಇವ ನಿಜವಾಗಿರುವ ಶಿಷ್ಯನೇ ಅದಾನೆ ಅನ್ನುವ ಭಾವ ಬರ್ತದ ಅವರಿಗೆ. ಇವತ್ತು ನಮ್ಮಲ್ಲಿ ನಿಜವಾಗಿರುವಂಥ ಶಿಷ್ಯರಿರೋದು ಭಾಳ ಕಡಿಮೆ ಅದಾರಿ. ನಮ್ಮ ಶಿಷ್ಯರ ಭಾಳ ನಮೂನಿ ಅದಾರಿ. ಯಾವನೋ ಒಬ್ಬ ಹುಬ್ಬಳ್ಳಿಯ ಸಿದ್ಧಾರೂಢರ ಹತ್ತಿರ ಬಂದ, ಯಪ್ಪ ನಾನಿನ್ನು ಶಿಷ್ಯ ಆಗ್ತೇನೆ, ನನಗೆ ಉಪದೇಶ ಕೊಡ್ರಿ ಅಂತ ಬಂದಿದನಂತ. ನಾನಿಮ್ಮ ಶಿಷ್ಯ ಮಗನಾಗ್ತೇನೆ, ನನಗೆ ಉಪದೇಶ ಕೊಡ್ರಿ ಅಂತ ಬಂದಾನೆ. ಆಗ ಸಿದ್ಧಾರೂಢರ ಆ ಶಿಷ್ಯ ಮಗನಿಗೆ ಹೇಳಿದರಂತ, ಏ ತಮ್ಮ, ನಿನಗೆ ಉಪದೇಶ ಕೊಡ್ತೇನೆ, ಆದ್ರೆ ನಾ ಹೇಳಿದಂಗ ನೀನು ನಡ್ಕೋ ಅಂತ ಹೇಳಿದರಂತ. ನಾ ಹೇಳಿದಂಗ ನಡ್ಕೋ ಅಂದಗಳಿಗೆ ಆಗ ವಿಶ್ವಾರಾಧ್ಯರ ಆ ಸಿದ್ಧಾರೂಢರ ಆ ಶಿಷ್ಯ ಏನ್ರಿ ಅಂದ. ಏನಿಲ್ಲ, ಅಲ್ಲಿ ಅಡಿಗೆ ಮನೆಯಾಗ ಹೋಗು, ಒಂದು ಮಸಿ ಅರಿವಿ ಅದ, ಆ ಮಸಿ ಅರಿವಿ ತಗೊಂಬ ಅಂದ್ರ ಅವರು.
ತಂಗಿದ್ಯಾರೆ ಅಲ್ಲಿ ಎಲ್ಲಿ ಜಾಗದಲ್ಲಿ ಕುಂದ್ರಿ. ವಿಶ್ವಾರಾಧ್ಯರನ್ನ ಸೇವೆ ಮಾಡಿದಾನೆ. ಅಲ್ಲಿ ಸಿದ್ಧಾರೂಢರಿಗೆ ಏನು ಹೇಳಿದ್ರ, ಮಸಿ ಅರಿವಿಗೆ ಬಣ್ಣ ಹೈಕೊಂಬ ಅಂದ್ರ ಅವರು. ಆವಾಗ ಶಿಶುಮಗ ಅಂದ, ಏ ಮುತ್ಯ, ಬಿಳಿ ಅರಿವಿಗೆ ಬಣ್ಣ ಹಾಕಾಕ ಬರ್ತದ, ಇಂಥ ಕಮುಟ ಮಸಿ ಅರಿವಿಗೆ ಹೆಂಗ ಬಣ್ಣ ಹಾಕದ ಅಂದ್ರ. ಆಗ ಸಿದ್ಧಾರೂಢರು ಅಂದ್ರಂತ, ಲೇ ತಮ್ಮ, ಶಿಶುಮಗ ಹಾಕ ಮಂದಿಯಲ್ಲ, ನಿನ್ನ ಮನಸ್ಸನ ಈ ಕಮುಟ್ಟ ಮಸಿ ಅರಿವಿ ಇದ್ದಂಗದ, ಇದಕ್ಕೆ ಹೆಂಗೆ ಉಪದೇಶ ಕೊಡೋದು ಅಂದ್ರವರು. ಅರಿವಿ ಹೊಲಸಾಗಿದ್ರ ಬಣ್ಣ ಹಾಕಾಕ ಬರಲ್ಲ, ಹಂಗ ಮನಸ್ಸು ಹೊಲಸಾಗಿತ್ತು ಅಂದ್ರ ಸದ್ಗುರುನಾಥ ಉಪದೇಶ ಕೊಡಾಕ ಬರಲ್ಲ. ಅದಕ್ಕೆ ಇಲ್ಲಿ ಪರಿಪೂರ್ಣನಾಗಿರುವಂಥ ಶಿಷ್ಯರು ಅದಾರೇ ಇಲ್ಲಿ. ನಿಜವಾದ ಶಿಷ್ಯರು ಹೆಂಗಿರ್ತಾರೆ ಅಂದ್ರೆ ಅದೇ ಸಿದ್ಧಾರೂಢರ ಬದುಕಿನೊಳಗೆ ಬರ್ತದೆ. ಒಮ್ಮೆ ಸಿದ್ಧಾರೂಢರಿಗೆ ವಿಷಮ ಜ್ವರ ಬಂದಿದ್ದು ಅಂತ ಜ್ವರ. ಆ ವಿಷಮ ಜ್ವರ ಬಂದಾಗೆ ಸಿದ್ಧಾರೂಢರ ಎಲ್ಲ ಭಕ್ತರನ್ನ ಕರೆಸಿ ಹೇಳಿದರಂತ, ನೋಡ್ರಪ್ಪ, ನನಗರ ಜ್ವರ ಬಂದಾವೆ, ಈಗರ ಶಿವರಾತ್ರಿ ಬಂದಾದ, ಇದು ಜಾತ್ರೆ, ಈ ವರ್ಷ ಇದೊಂದು ಸಲ ಜಾತ್ರೆ ಬಿಡೋಣ, ಮುಂದಿನ ಸಲ ಮಾಡೋಣಪ್ಪ, ಇದೊಂದು ಸಲ ಬ್ಯಾಡ ಅಂದ್ರಂತ. ಹಿಂಗ ನೆರೆದ ಜನ ಏನಿದ್ರ ನೆರೆದ ಜನ ಅಂದ್ರಂತ. ಏನಂದ್ರ, ಯಪ್ಪ ಸಿದ್ಧಾರೂಢ ಮುತ್ಯ, ಜಾತ್ರೆ ಹೆಂಗ ಬಿಡೋದು, ಜಾತ್ರೆ ಮಾಡೋಣ ಅಂತ ಅವರು. ಇಲ್ಲಪ್ಪ, ನನಗೆ ವಿಷಮ ಜ್ವರ ಬಂದಾವೆ, ನನಗೆ ಹೊರಗೆ ಬರೋಕ್ಕಾಗಲ್ಲ, ಬ್ಯಾಡ ಬ್ಯಾಡ ಅಂದರು. ಹಿಂಗ ಕೂಡಿದ ಜನ ಅಂತಾರೆ, ಯಪ್ಪ ಸಿದ್ಧಾರೂಢ ಮುತ್ಯ, ಜಾತ್ರೆ ಮಾಡಾದ, ನಾನು ಪ್ರಾಣಕ್ಕೆ ಪ್ರಾಣ ಕೊಡುವಂದ್ರು ಕೊಡ್ತೇನೆ, ಜಾತ್ರೆ ಮಾಡಾದೆ ಅಂತ ಒಬ್ಬಂದ. ಮತ್ತೊಬ್ಬ ಶಿಷ್ಯ ಎದ್ದ ನಿಂತು ಹೇಳ್ದ, ಯಪ್ಪ ನಾನು ಪ್ರಾಣಕ್ಕೆ ಪ್ರಾಣ ಅಲ್ಲ, ಈಗನ ಈ ಚೆಂಡು ಕೊಯ್ದ ನಿನ್ನ ಪಾದಕ್ಕೆ ಇಡು ಅಂದ್ರೆ ಇಡ್ತೇನೆ, ಜಾತ್ರೆ ಮಾಡಾದೆ ಅಂದ. ಮತ್ತೊಬ್ಬ ಹೇಳ್ದ, ನಾನು ಹೊಲ ಹೋಲಿ ಮನಿ ಹೋಲಿ ಏನಾರ ಆಲಿ ಜಾತ್ರೆ ಮಾಡಾದೆ ಅಂದ. ಇದೆಲ್ಲ ಕೇಳಿದ ಸಿದ್ಧಾರೂಢರ ಆ ಶಿಷ್ಯರು ಕೇಳಿದರಂತ, ಯಪ್ಪ ನಾವೊಂದು ಮಾತು ಕೇಳ್ತೇನೆ, ನಡೆಸ್ಕೊಡ್ರಿ ಅಂದರು. ಕೇಳ್ರಿ, ಏನು ಹೇಳಿ. ಏನಿಲ್ಲ, ಈ ವಿಷಮ ಜ್ವರ ಏನು ಬಂದಾವೆ, ನನಗೆ 8 ದಿನ ನಾ ಆರಾಮಾಗಬೇಕು ಅಂದ್ರೆ ಈ ಜ್ವರನ ನೀವು ಯಾರ ತಗೋರಿ, ಜಾತ್ರೆ ನಾ ಮಾಡ್ತೇನೆ, 8 ದಿನ ಆದಮೇಲೆ ನಾ ಮರಳಿ ತಗೋತೀನಿ, ಈ ವಿಷಮ ಜ್ವರ ಯಾರ ತಗೋರಿ ಅಂತ ಕರೆದರಂತ. ಯಾರು ಪ್ರಾಣಕ್ಕೆ ಪ್ರಾಣ ಹೋಗಲಿ ಅಂದಿದನಲ್ಲ, ಅವನಿಗೆ ಕರೆದ್ರ, ತಮ್ಮ ಪ್ರಾಣ ಕೊಡೋದು ಬೇಡ, 8 ದಿನ ಈ ಜ್ವರ ತಗೋ, ಜಾತ್ರೆ ಮುಗಿಲಿ ಮರಳಿನ ತಗೋತೀನಿ ಅಂದರು. ಆವಾಗ ಅವ ಅಂದನಂತ, ಇನ್ನೂ ನನಗೆ ಕಬ್ಬು ಹೋಗಿಲ್ರಿ, ಹೆಂಗೆ ತಗೊಳ್ಳೋದು ಅಂದವ. ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅಂತ ಬಾಯಾಗಿ ಹೇಳ್ಯಾನ. ಮಗದವನಿಗೆ ಕರೆದ್ರೆ, ಈ ಚೆಂಡ ಕೊಯ್ದು ನೀವು ಪಾದಕ್ಕಿಡ್ತೀನಿ ಅಂದಿಯಲ್ಲಪ್ಪ, ಚೆಂಡು ಕೊಯ್ಯೋದು ಬೇಡ, 8 ದಿನ ಈ ಜ್ವರ ತಗೋರ, ನಾ ಎಲ್ಲ ತಗೋತಿದ್ದನ್ರಿ, ಅಂಗಡ್ಯಾಗ ಕುಂದ್ರವ್ರು ಯಾರೂ ಇಲ್ಲ ಅಂದವ. ಕಾರಣ ನಿಮಗಿದೆಲ್ಲ ಯಾಕೆ ಹೇಳಿದನೆ ಅಂದರೆ, ಶಿಷ್ಯರು ಇಂಥವ್ರೇ ಬಹಳ ಜನ. ಕೊನೆಗೊಬ್ಬ ಹೇಳ್ತಾನೆ, ಬೋಳೆ ಬಸವ ಅಂತ ಶಿಷ್ಯ, ಅವ 8 ದಿನ ಈ ಜ್ವರ ನನಗೆ ಕೊಡ್ರಿ, ನೀವು ಜಾತ್ರೆ ಮಾಡ್ರಿ ಅಂದ. ಸಿದ್ಧಾರೂಢರು 8 ದಿನ ಅವನಿಗೆ ಜ್ವರ ಕೊಟ್ರು. ಜಾತ್ರೆ ಆಯ್ತ, ಹಾಸಿಗೆ ಮೇಲೆ ಬೋಳೆ ಬಸವ ಶಿಷ್ಯ ಹೊರಳಾಡ್ತಾ ಇದ್ದ ಜ್ವರದಾಗ. ಆ ಹಾಸಿಗೆ ಮೇಲೆ ಹೊರಳಾಡುವ ಶಿಷ್ಯನಿಗೆ ಹೋಗಿ ಸಿದ್ಧಾರೂಢರು ಅಂತಾರ, ಅಪ್ಪ ಜಾತ್ರೆ ಮುಗೀತ, ನನ್ನ ವಿಷಮ ಜ್ವರ ನನಗೆ ಕೊಡುವಂತ ಕೇಳಿದರು. ಅವಾಗ ಬೋಳೆ ಬಸವ ಅಂತಾನೆ, ಯಪ್ಪ ಸಿದ್ಧಾರೂಢ ಮುತ್ಯ, ನನಗೆ ಜ್ವರ ಬಂದ್ರೆ ಏನಾಗದ, ನಿನಗೆ ಜ್ವರ ಬಂದ್ರೆ 1000 ಮಂದಿ ಕಣ್ಣಾಗ ನೀರು ಬರ್ತಾವ, ನೀ ಆರಾಮಾಗಿರ, ಈ ಖಾಯಂ ಜ್ವರ ನನಗ ಇರಲಿ ಅಂದ್ರಂತವ. ಇವರಿಗೆ ನಿಜವಾದ ಶಿಷ್ಯರಂತಾರ. ಅವಾಗ ಸಿದ್ಧಾರೂಢರು ಅಂದ್ರಂತ, ನನಗೆ ಜ್ವರ ಬಂದ್ರೆ 1000 ಮಂದಿ ಕಣ್ಣಾಗ ನೀರು ಬರ್ತಾವ, ಈಗ ನಿನಗೆ ಜ್ವರ ಬಂದಾವ, ನನಗೆ ಕಣ್ಣಾಗ ನೀರು ಬರಾಕರ್ತಾವ,
ಆ ಜ್ವರ ನನಗ ಕೊಡುವಂತ ಮರಳಿ ಸ್ವೀಕಾರ ಮಾಡಿದರಂತ ಇವ್ರು. ಈ ಘಟನೆಯನ್ನು ನಿಮಗೆ ಯಾಕೆ ಹೇಳ್ತೀನಿ ಅಂದ್ರೆ, ಶಿಷ್ಯರು ಅಂದ್ರೆ ಹೆಂಗಿರ್ತಾರೆ ಅನ್ನೋದಕ್ಕೆ ಇಲ್ಲಿ ವಿಶ್ವಾರಾಧ್ಯರು ಆ ಸಕ್ರಪ್ಪಗೌಡನನ್ನು ಪರೀಕ್ಷೆ ಮಾಡಿದರೆ ಆ ಪರೀಕ್ಷೆಯೊಳಗೆ ತೇರ್ಗಡೆ ಆಗ್ತಾನೆ ಯಾರು? ಸಕ್ರಪ್ಪಗೌಡ. ಆ ಗಳಿಗೆ ಒಳಗೆ ವಿಶ್ವಾರಾಧ್ಯರಂತಾರೆ, ಲೇ ಗೌಡ ಗೆದ್ದೆಲೆ ಮಗನ ಅಂದ್ರೆ ಅವನಿಗೆ. ಅವ್ರ ಭಾಷೆನೇ ಹಂಗ, ಲೇ ಗೌಡ. ಅವರೇನೋ ರೀ ಹಿಂಗ ಅನ್ನೋರಲ್ಲ. ಲೇ ಗೌಡ ಗೆದ್ದೆಲೆ ಮಗನ ಅಂತ ಹೇಳಿ ಅವನ ಬೆನ್ನು ಚಪ್ಪರಿಸ್ತಾರೆ. ಯಾರ? ವಿಶ್ವಾರಾಧ್ಯರು. ಬೆನ್ನು ಚಪ್ಪರಿಸಿ ನಡೆ, ಇವತ್ತಿನಿಂದಲೇ ಈ ಗಳಿಗೆಯೊಳಗಿನಿಂದಲೇ ಅಬ್ಬೆ ತುಮಕೂರಿಗೆ ಹೋಗೋಣ ಅಂತ ಹೇಳಿ ಕಲಬುರಗಿಯಿಂದ ವಿಶ್ವಾರಾಧ್ಯರ ಎಲ್ಲಿಗೆ ಹೊರಟಿದ್ದಾರೆ? ಅಬ್ಬೆ ತುಮಕೂರಿನ ದಾರಿಯನ್ನು ಹಿಡಿದಾರ. ಮುಂದ ಶಿಶುಮಗ ಅದಾನೆ ಸಕ್ರಪ್ಪಗೌಡ, ಹಿಂದೆ ವಿಶ್ವಾರಾಧ್ಯರದಾರೆ. ಆ ಇಬ್ಬರು ಕಾಲು ನಡಿಗೆಯಿಂದ ಅಬ್ಬೆ ತುಮಕೂರಿಗೆ ಹೋಗುವಾಗ ಶಾಬಾದ ಮುಖವಾಗಿ ಬರ್ತಾರೆ. ಅಲ್ಲಿ ಶಾಬಾದದೊಳಗ ವಾರಪ್ಪತ್ತ ಇರ್ತಾರೆ. ಈ ಶಾಬಾದೊಳಗ ಅಡವಿ ಲಿಂಗ ಅಂತ, ಅಡವಿ ಸಿದ್ದೇಶ್ವರ ಅಂತ ಒಂದು ಆಶ್ರಮ ಇದೆ. ಅವರು ವಿಶ್ವಾರಾಧ್ಯರ ಗುರುಗಳಂತ ಮಾನಿಸ್ತಾರೆ. ಅಲ್ಲಿ ಕೆಲವು ದಿನ ಶಾಬಾದದೊಳಗ ಇದ್ದುಕೊಂಡ ಅಲ್ಲಿ ಕೆಲವು ಲೀಲೆಗಳು ನಡೀತಾವ, ಕೆಲವು ಪವಾಡಗಳು ನಡೀತಾವ. ಮುಂದೆ ಆ ಶಾಬಾದದಿಂದ ಕಾಲು ನಡಿಗೆಯಿಂದ ಎಲ್ಲಿಗೆ ಹೊರಟಾರೆ? ಮತ್ತೆ ಅಬ್ಬೆ ತುಮಕೂರಿಗೆ ಹೊರಟಾರ. ನೋಡಿ, ಎಲ್ಲಿಯ ಗಂವಾರ, ಎಲ್ಲಿಯ ಕಲಬುರಗಿ, ಎಲ್ಲಿಯ ತಿಳುಗೋಳ, ಎಲ್ಲಿಯ ಶಕಾಪುರ, ಕೊನೆಯ ಕ್ಷೇತ್ರ ಅಬ್ಬೆ ತುಮಕೂರು ಆಗ್ತದೆ. ಅದಕ್ಕೆ ನಮ್ಮ ಶರಣರು ಹೇಳಿದಾರಲ್ಲ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದ ಎತ್ತ ಸಂಬಂಧವಯ್ಯ. ಬೆಟ್ಟದ ಮೇಲಿರುವ ನೆಲ್ಲಿಕಾಯಿ, ಸಮುದ್ರದೊಳಿರುವ ಉಪ್ಪಿಗೆ ಎತ್ತಣದಿಂದ ಎತ್ತ ಸಂಬಂಧವಯ್ಯ. ಎನಗ ಗುಹೇಶ್ವರ ಲಿಂಗಕ್ಕೆ ಎತ್ತಣದಿಂದ ಎತ್ತ ಸಂಬಂಧವಯ್ಯ ಅಂತ ಬಸವಣ್ಣನವರೇ ಹೇಳುವ ಹಾಗೆ ಇಲ್ಲಿ ವಿಶ್ವಾರಾಧ್ಯರು ಯಾವಾಗ ಆ ಸಕ್ರಪ್ಪಗೌಡನನ್ನು ಕರ್ಕೊಂಡ ಎಲ್ಲಿಗೆ ಬರ್ತಾರೆ? ಅಬ್ಬೆ ತುಮಕೂರಿಗೆ ಬರುವಾಗ ಯಾದಗಿರಿಯೊಳಗ ಉಳ್ಕೋತಾರೆ. ಯಾದಗಿರಿಯೊಳಗ ಉಳಿದಾಗೆ ಆ ಸಕ್ರಪ್ಪಗೌಡ ಹೇಳ್ತಾರೆ, ಲೇ ಗೌಡ ನಿನಗಂತೂ ಮಕ್ಕಳಿಲ್ಲ. ನೋಡಿ ಅವ್ರು ಹೇಗೆ ಹೇಳ್ತಾರೆ, ಲೇ ಗೌಡ ನಿನಗಂತೂ ಮಕ್ಕಳಿಲ್ಲ, ಆದರೆ ನೀನು ಎರಡನೇ ಹೆಂಡತಿಯನ್ನು ಮದುವೆಯಾಗು. ಅವರ ಭಾಷೆ ಭಾಳ ವಿಚಿತ್ರವಾಗಿ ಅದ, ಅವ್ರ ಮಾತ ಮೀರಂಗ ಇಲ್ಲ. ಈಗ ನಿನಗಂತೂ ಮಕ್ಕಳಾಗುವ ಯೋಗ ಇಲ್ಲ, ಎರಡನೇ ಹೆಂಡತಿಯನ್ನಾಗು. ಇಲ್ಲೇ ನಾಯ್ಕಲ್ದೊಳಗೆ ನನ್ನ ಶಿಷ್ಯ ಅದಾನ, ಆ ಶಿಷ್ಯನೇ ನಿನಗೆ ಮಗಳನ್ನು ಕೊಡ್ತಾನ, ನೀನು ಮದುವೆಯಾಗ ನಿನಗೆ ಮಕ್ಕಳಾಗ್ತಾವೆ ಅಂತ ಆ ಯಾವ ಸಕ್ರಪ್ಪಗೌಡನಿಗೆ ಹರಿಸ್ತಾರೆ. ಹರಿಸಿ ಮುಂದೆ ಎಲ್ಲಿಗೆ ಬರ್ತಾರ? ಅಬ್ಬೆ ತುಮಕೂರಿಗೆ ಬರ್ತಾರ. ಆ ಅಬ್ಬೆ ತುಮಕೂರಿಗೆ ಬಂದಾಗ ಏನು ಘಟನೆ ನಡೀತಾವೆ ಅನ್ನೋದನ್ನು ಇವತ್ತಿನ ದಿನ ಈ ವೇದಿಕೆ ಮೇಲೆ ಅಬ್ಬೆ ತುಮಕೂರಿನ ಕೊನೆಯ ಘಟ್ಟದ ಕಥೆಯನ್ನು ನೋಡುವ ಪೂರ್ವದೊಳಗೆ ಯಾವಾಗ ಅಬ್ಬೆ ತುಮಕೂರಿಗೆ ಆಗಮನ ಆಗ್ಯದ, ಒಂದು ಕಡೆ ಬನ್ನಿಯ ಕಟ್ಟೆಯ ಮೇಲೆ ಧ್ಯಾನಾಸಕ್ತರಾಗಿ ಕುಳಿತುಕೊಂಡಾರ. ಅವರು ಧ್ಯಾನ ಮಾಡಕತ್ರು ಅಂದರೆ ಒಂದು ದಿನ ಅಲ್ಲ, ಎರಡು ದಿನ ಅಲ್ಲ, ವಾರಪ್ಪತ್ತೂ ಒಂದೇ ಕಡೆ ಇರ್ತಿದ್ರಂತ. ಯಾರ ಬಂದ ಎಬ್ಬಿಸ್ದಾಗನೇ ಯಪ್ಪ ವಾರಗಟ್ಲೆ ಅನ್ನ ನೀರ ಇಲ್ಲ ಅಂದಾಗನೇ ಅರು ಆಗ್ತಿತ್ತಂತ ಅವರಿಗೆ. ಅಂಥ ಒಬ್ಬ ವಿಶ್ವಾರಾಧ್ಯರ ಆ ಬನ್ನಿಯ ಕಟ್ಟೆಯ ಮೇಲೆ ಹೀಗೆ ಧ್ಯಾನವನ್ನು ಮಾಡುವಾಗ ಒಮ್ಮಿಂದೊಮ್ಮಲೆ ಆ ಸಕ್ರಪ್ಪಗೌಡನ ಕರೆದ್ರಂತ, ಲೇ ಗೌಡ, ಏ ಗೌಡ ಇಲ್ಲಿ ಬಾ ಅಂದರು. ಯಾವಾಗಲೂ ಮೊದಲ ಇರವನೇ ಗೌಡ. ಆವಾಗ ಕೈ ಮುಕ್ಕೊಂಡು ಕೇಳ್ತಾನೆಯಪ್ಪ ಯಾಕ? ಏನಿಲ್ಲ, ಅಲ್ಲಿ ಶಕಾಪುರದೊಳಗೆ ಬಸವಾಂಬೆ, ಅವರು ಬಸವಾಂಬೆ ಅಂತಿಲ್ಲ, ಹೆಂಡತಿಗೆ ಜೋಗೂರಿ ಅಂತ ಕರೀತಿದ್ರು. ಆಕೆಯ ತವರ ಮನೆ ಜೋಗೂರ. ತವರ ಮನೆ ಜೋಗೂರಾದ್ರಿಂದ
ಆಕೆಗೆ ಏನಂತ ಕರಿತೀರ? ಏ ಜೋಗೂರಿ ಅಂತ ಕರೀತಿದರು. ಆವಾಗ ಸಕ್ರೆಪ್ಪಗೌಡಿಗೆ ಹೇಳಿದರಂತ, ಆ ಜೋಗೂರಿ ಲಿಂಗದೊಳಗಾಗ್ಯಾಳ, ಆ ಜೋಗೂರಿ ಶಕಾಪುರದೊಳಗ ದೇಹ ಬಿಟ್ಟಾಳೆ, ಅದಕ್ಕೆ ನನಗೆ ಸ್ನಾನ ಮಾಡಿಸಿ ಅಂತ ಹೇಳಿದರಂತ. ಶಕಾಪುರ ಎಲ್ಲದ, ಅಬ್ಬೆ ತುಮಕೂರ ಎಲ್ಲದ? ಜರ ಯೋಚನೆ ಮಾಡ್ರಿ. ಶಕಾಪುರ ಎಲ್ಲಿ, ಅಬ್ಬೆ ತುಮಕೂರ ಎಲ್ಲಿ? ಹೀಗಿರುವಾಗ ಅಲ್ಲಿರುವಂಥ ವಿಶ್ವಾರಾಧ್ಯರ ಶಕಾಪುರದೊಳಗೆ ಲಿಂಗದಾಗಿದ್ದನ್ನು ತಮ್ಮ ಧ್ಯಾನದೊಳಗೆ ಕಂಡುಕೊಂಡ್ರು. ಆ ಜೋಗೂರಿ ಲಿಂಗದೊಳಗಾದಾಗ ಅಬ್ಬೆ ತುಮಕೂರಾಗಿ ಅಂದರಂತ, ನಿನಗ ಮುತ್ತೈದೆ ಸಾವಾಗ್ಯದ ಹೋಗಂದ್ರಂತ. ಹೆಣ್ಣಿಗೆ ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು ಅಂದರೆ ಮುತ್ತೈದೆಯ ಸಾವು ಅಂತ ಕರೀತೀವಿ. ನಮ್ಮ ಹಳ್ಳಿಗಾಡಿನ ಜಾನಪದದೊಳಗದೆ ಮಹಾರಾಯರ ಮುಂದೆ ಮರಣವ ಅಂತ ಕೇಳ್ಯಾರ. ಹೆಣ್ಣಿಗೆ ಕೊನೆಯದೇನು ಅಂದರೆ ಪತಿದೇವನ ಮುಂದೆ ಮರಣವನ್ನು ಕೇಳ್ಯಾರ. ಅದಕ್ಕೆ ಆ ಅಬ್ಬೆ ತುಮಕೂರಿನೊಳಗಿರುವ ವಿಶ್ವಾರಾಧ್ಯರಂತಾರೆ, ಜೋಗೂರಿ ನೀನು ಮುತ್ತೈದೆಯ ಸಾವನ್ನು ಪಡೆದಿ ಅಂತ ಹೇಳ್ತಾರೆ. ಹೀಗೆ ಆ ಶಕಾಪುರದೊಳಗೆ ಇರಬೇಕಾದ್ರೆ ಎಲ್ಲರನ್ನ ಕರೆದು ಹೇಳ್ತಾರೆ, ಇಲ್ಲೇನ ಕೂತೀನಲ್ಲ ಈ ಜಾಗ, ನಾ ಇಲ್ಲೇನ ಕುಳಿತೀನಲ್ಲ ಈ ಜಾಗ, ಇದು ಏನಾಗ್ತದೆ ಮುಂದೊಂದು ದಿನ ಅಂದರೆ ದಕ್ಷಿಣ ಕಾಶಿ ಅನಿಸಿಕೊಳ್ಳುವಟ್ಟ ಅಬ್ಬೆ ತುಮಕೂರಿನ ಈ ಕ್ಷೇತ್ರ ಪ್ರಸಿದ್ಧ ಆಗ್ತದೆ ಅಂತ ಹೇಳಿದ್ರಂತ. ನೋಡಿ, ಇದು ಮುಂದೊಂದು ದಿನ ಕಾಶಿಯ ಕ್ಷೇತ್ರವಾಗುವ ಹಾಗೆ, ಇದು ದಕ್ಷಿಣ ಕಾಶಿ ಆಗುವ ಹಾಗೆ ಈ ಕ್ಷೇತ್ರ ಬೆಳೆಯುತ್ತದೆ. ಜೊತೆಗೆ ಇಲ್ಲೇನೋ ಒಂದು ಬನ್ನಿಯ ಕಟ್ಟಿ ನಾನೇನು ಕುತ್ಕೊಂಡಿನೆಲ್ಲ, ಈ ಬನ್ನಿಯ ಕಟ್ಟೆ ಇದಕ್ಕೆ ನಾನು ಸಿದ್ಧಿ ಮಾಡಿ ಹೋಗೇನಿ, ಮುಂದೊಂದು ದಿನ ಇದು ಸಿದ್ಧಿಯ ಕಟ್ಟಿ ಆಗ್ತದೆ. ಈ ಕಟ್ಟೆಯ ಮೇಲೆ ಕುತ್ಕೊಂಡ ಯಾರು ಏನು ಹೇಳ್ತಾರೆ ಅವು ಎಲ್ಲ ಸಿದ್ಧಟಿಗೆಯ ಮಾತಾಗ್ತಾವ. ಇದು ಸಿದ್ಧಿಯ ಕಟ್ಟಿಗೆ ಅಂತ ಹೇಳಿದರಂತ. ಅದರ ಜೊತೆಗೆ ಕೊನೆಗೊಂದು ಮಾತು ಹೇಳ್ಯಾರ ವಿಶ್ವಾರಾಧ್ಯರು, ನನ್ನ ನೆರಳ ಯಾರ ಮೇಲೆ ಬೀಳ್ತದ, ನನ್ನ ನೆರಳ ಯಾರ ಮೇಲೆ ಬೀಳ್ತದೆ ಅವರ ಜೀವನವೇ ಪಾವನವಾಗ್ತದೆ ಅಂತ ಹೇಳಿದರಂತ. ಇವೆಲ್ಲ ಮಾತುಗಳನ್ನು ಕೇಳಿದ್ರೆ ವಿಶ್ವಾರಾಧ್ಯರು ಬಹಳ ದೊಡ್ಡವರಿದ್ದಾರೆ ಅನ್ನೋದಕ್ಕೆ ನಾವೆಲ್ಲ ನಿತ್ಯ ಇಂಥ ಯೋಚನೆಯನ್ನು ಕೇಳೀವಿ. ಆಗಲೇ ವಿಶ್ವಾರಾಧ್ಯರಿಗೆ 72 ವಯಸ್ಸುಗಳಾಗಿದ್ದಾವೆ. 70 ವರ್ಷ ವಿಶ್ವಾರಾಧ್ಯರಿಗೆ 70 ವಯಸ್ಸು ಆಗ್ಯಾದ. 70ನೆಯ ವಯಸ್ಸಿನೊಳಗಿರುವಂಥ ವಿಶ್ವಾರಾಧ್ಯರ ಈ ಕಾಣುವ ದೇಹದಿಂದ ಕಣ್ಮರೆಯಾಗುವಂಥ ಯೋಚನೆಗಳನ್ನು ಕೇಳ್ತೀವಿ. ಯಾಕೆ? ಈ ಸೃಷ್ಟಿಯೊಳಗೆ ಒಂದು ನಿಯಮ ಅದ. ಏನು ನಿಯಮ ಅದ ಅಂದ್ರೆ, ಎಲ್ಲಿ ಏರದ ಅಲ್ಲಿ ಇಳುವು ಇರದ, ಎಲ್ಲಿ ಸುಖ ಅದ ಅಲ್ಲಿ ದುಃಖ ಇರದ, ಎಲ್ಲಿ ಹುಟ್ಟು ಅದ ಅಲ್ಲಿ ಸಾವು ಇರದ, ಎಲ್ಲಿ ಹಗಲದ ಅಲ್ಲಿ ರಾತ್ರಿ ಇರದ. ಇದೊಂದು ಸೃಷ್ಟಿಯ ಕಾಲಚಕ್ರ ಅಂತ ಕರೀತಿ. ಯಾರೋ ಈ ಭೂಮಿ ಮೇಲೆ ಕಾಯಮಾಗಿ ಉಳ್ಕೊಂಡಿಲ್ಲ. ಶಿವಯೋಗ ಸಿದ್ಧಿಯನ್ನು ಮಾಡಿಕೊಂಡಿರುವಂಥ 775 ವರ್ಷ ಬದುಕಿದವರು ಕೂಡ ಮಣ್ಣಾಗಿ ಹೋಗಿದ್ದಾರೆ ಈ ಭೂಮಿಯಾಗ. ಯಾರಿಗೇನೋ ಕಾಯಮಾಗಿನೇ ಈ ಭೂಮಿ ಮೇಲೆ ಇರಲಿಕ್ಕೆ ಬಂದಿಲ್ಲ. ಅದಕ್ಕೆ 70 ವಯಸ್ಸು ಸಾರ್ಥಕವಾಗಿ ಬದುಕಿರುವಂಥ ವಿಶ್ವಾರಾಧ್ಯರ ಚರಿತ್ರೆ ನೋಡಿ, ಇದು ಮುಗಿಯೋದಲ್ಲ. ಎಲ್ಲನೂ ವಿಶ್ವಾರಾಧ್ಯರ ಕತೆ ಹೇಳೀನಿ ಅಂತೇನಿಲ್ಲ. ಏಕದಂಡಿಗೆ ಮಠದವರ ವಿಶ್ವಾರಾಧ್ಯರ ಲೀಲಾಮೃತ ಅಂತ ಪುರಾಣ ಬರೆದಾರೆ, ಚರಿತ್ರೆಯನ್ನು ಬರೆದಾರೆ. ಅದನ್ನು ಆಧಾರವಾಗಿಟ್ಟುಕೊಂಡ ಅಲ್ಲಲ್ಲಿಯ ಕಥೆಗಳನ್ನು ಹೇಳಿನೇ ವಿನ ಇಡೀ ಸಂಪೂರ್ಣವಾಗಿ ವಿಶ್ವಾರಾಧ್ಯರ ಜೀವನವೇ ನಿಮ್ಮ ಎದುರು ಹೇಳೀನಿ ಅಂತಿಲ್ಲ. ಅದರ ಜೊತೆಗೆ ಈ ವರ್ಷ ಏನಾಗಿತ್ತು ಅಂದರೆ, ನಾನು ಬೇರೆ ಕಾರ್ಯಕ್ರಮಗಳನ್ನು ಮೊದಲು ನಿಗದಿಯಾಗಿರೋದ್ರಿಂದ 4-5 ದಿನಗಳು ಹೇಳುವಾಗ ಬೇರೆಯವರು ಬಂದು ಹೇಳಿದ್ದಾರೆ. ಏನೇ ಒಂದಿಷ್ಟು ತೊಂದರೆ ತಾಪತ್ರಯಗಳನ್ನು ಆದರೂ ಕೂಡ ಕುಳುಕುಮಟಿಗೆಯ ಜನ ನೀವೆಲ್ಲ
ಜೇರಟಗಿ ಸ್ವಾಮಿಗಳೇ ಬರಲಿ ಅವರ ಹೇಳಿ ಅನ್ನುವ ಭಾವನೆಯೊಳಗೆ ಇವತ್ತೇನು ವಿಶ್ವಾರಾಧ್ಯರ ಕಥೆ ನೀವು ಕೇಳಿದ್ದೀರಿ. ಅದು ಎಲ್ಲ ಮುಗಿದಾದಿ ಅಂತಿಲ್ಲ, ಸುಮ್ಮ ಜಾತ್ರೆಗೊಮ್ಮೆ ಒಂದು ಪುರಾಣ ಚಾಲೂ ಮಾಡ್ತೇವೆ, ಅದನ್ನು ಮತ್ತೆ ಮುಗಿಸಿಬಿಡ್ತೀವಿ ಅಷ್ಟೇ. ಅದರಲ್ಲಿ ಈ ವರ್ಷದ ಜಾತ್ರೆ ನಮ್ಮ ಯುವಕರ ಎಲ್ಲರೂ ಕೂಡಿಕೊಂಡು ಇಡೀ ಕುಳೇಕುಮಟಿಗೆಯ ದೈವವೇ ಕೂಡಿಕೊಂಡ ಈ ಜಾತ್ರೆಯನ್ನು ಬಹಳ ವಿಧಾಯಕವಾಗಿ ಮಾಡ್ಯಾರ. ಒಮ್ಮೊಮ್ಮೆ ಬಹುಶಃ ನಾನು ನೋಡ್ಲಿಕ್ಕಾಗಿನೇ ಈಗೇನು 20 ವರ್ಷಗಳಿಂದ ಇಲ್ಲಿ 1-2 ಸಲ ಬೇರೆಯವರು ಬರೋದು ಬಿಟ್ಟರೆ ಇಡೀ ಪುರಾಣಗಳ ನಾನೇ ಹೇಳ್ದಂಗಾಗ್ಯಾದ. ಚೆನ್ನಯ್ಯ ಸ್ವಾಮಿಗಳ ಮೊದಲ ಈ ವಿಶ್ವಾರಾಧ್ಯರ ಪುರಾಣ ಇಲ್ಲಿ ಆರಂಭ ಮಾಡಿದ್ದಾರೆ. ನಂತರ ಒಬ್ಬಿಬ್ಬರು ಬಿಟ್ಟರೆ ಇಡೀ 10-20 ವರ್ಷದೊಳಗೆ ಈ ಪುರಾಣವನ್ನು ನಾವೇ ಹೇಳೇವಿ. ಆದರೆ ಈ ವರ್ಷ ಇಡೀ ಕುಳೇಕುಮಟಿಯ ದೈವ ಒಗ್ಗಟ್ಟಾಗಿ ಎಲ್ಲರೂ ಒಂದಾಗಿ ಈ ಜಾತ್ರೆಯನ್ನು ಮಾಡೋದ್ರ ಜೊತೆಗೆ ಈಗಾಗಲೇ ನಾಳೆ ಈ ತೇರ ಬಂಡಿ ಕಟ್ಟಿಯನ್ನು ತೇರು ಎಳಿತಾರ. ಮುಂದಿನ ವರ್ಷ ಈ ತೇರು ಬೇಡ, ನಿಜವಾದ ತೇರು ಮಾಡಿ ಎಳೆಯೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆ ಇರಲಿ. ಅದು ಸಣ್ಣ ಗ್ರಾಮಗಳು ಎಷ್ಟು ಸುಧಾರಣೆಯಾಗಿದ್ದಾವೆ. ಇರಬಹುದು ರಾಜಕೀಯ, ಇರಬಹುದು ಏರಪೇರ, ಇರಬಹುದು ಭಿನ್ನತೆ, ನಾನು ಬೇಡ ಅನ್ನಲ್ಲ. ಆದರೆ ಸಮಾಜ ಕೆಲಸಕ್ಕೆ ಬಂದಾಗ, ಒಳ್ಳೆಯ ಕೆಲಸಕ್ಕೆ ಬಂದಾಗ ಅದೆಲ್ಲವನ್ನ ಬದಿಗೊತ್ತಿ ನಮ್ಮ ಕಣ್ಣಾಗ ಏನು ಕಾಣಬೇಕ, ಎಲ್ಲ ಲಿಂಗನ ಕಾಣಬೇಕ. ಬಂದವರ ಅವ ನಮ್ಮ ವೈರಿನ ಇರಲಿ, ವೈರಿ ಅಂತ ಕಾಣಬಾರದ, ಎಲ್ಲ ಲಿಂಗ ಅಂತ ಕಾಣಬೇಕು ಮಾಡೋರಿಗೆ ಹೇಳ್ತೀನಿ. ಈ ಭಾವ ಇಟ್ಟುಕೊಂಡಾಗನೇ ಒಂದು ಜಾತ್ರೆ, ಕೇತ್ರೆ, ಆಶ್ರಮ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಆ ಭಾವ ಇಟ್ಟುಕೊಂಡ ಇವತ್ತು ಕುಳೇಕುಮಟಿಗೆಯ ಇಡೀ ಎಲ್ಲ ದೈವದವರ ಈ ಕಾರ್ಯವನ್ನು ಮಾಡಿದ್ದ ಬಹಳ ಸ್ತುತ್ಯವಾದ ಕಾರ್ಯ. ನಾನು ಆಗಾಗ ಹೇಳ್ತಿರ್ತೇನೆ, ಇವತ್ತು 100 ಎಕರೆ ಜಮೀನಿರುವ ಮಠಗಳಲ್ಲಿ ಇವತ್ತು ದಾಸೋಹ ಮಾಡೋದಾಗಲಿ, ಪುರಾಣ ಮಾಡೋದಾಗಲಿ, ತೇರು ಮಾಡೋದಾಗಲಿ ಭಾಳ ವಜ್ಜಾಗಿದೆ ಅವರಿಗೆಲ್ಲ. ಆದರೆ ಇಲ್ಲೇನು ದೊಡ್ಡ ಪರಂಪರೆಯ ಮಠ ಇಲ್ಲ. ಇದೇ 10-20 ವರ್ಷದೊಳಗೆ ಎಲ್ಲ ಲಿಂಗರ ಆಶ್ರಮ ಹುಟ್ಟಿದೆ. ಆದರೆ ನೋಡಿ, ಈ ಜಾತ್ರೆಯನ್ನು ನಿರಂತರವಾಗಿ ನೀವು ಮಾಡ್ಕೊಂಡು ಹೊಂಟಿರಲ್ಲ, ಇಡೀ 10 ಹಳ್ಳಿಗೆ ಇದೊಂದು ಕುಳೇಕುಮಟಿಯ ಗ್ರಾಮ ಮಾದರಿಯ ಗ್ರಾಮವಾಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ನಿಮ್ಮಗಳಿಗೆಲ್ಲ. ಆ ಒಂದು ಕಾರಣಕ್ಕಾಗಿ ಇವತ್ತಿನ ದಿನ ವಿಶ್ವಾರಾಧ್ಯರ ಪುರಾಣ ಮಂಗಲ ಆಗ್ತದೆ. ಈ ಮಂಗಲ ಅಂದರೆ ಮುಗೀತದೆ, ಮತ್ತೆ ಆರಂಭ ಮಾಡೋದು ಅಟ್ಟೆ. ಎಲ್ಲನೂ ಹೇಳಿಲ್ಲ ಅಂತ ನಾ ಹೇಳೀನಿ. ಮತ್ತು ಯಾರ ನಾಳೆ ಹೋಗಿ ವಿಶ್ವಾರಾಧ್ಯರ ಲೀಲಾ ಓದಿ ಜೇಟಿಗೆ ಮುತ್ತೆ ಇದು ಲೀಲಾನ ಹೇಳಿಲ್ಲ ಅಂತ ಮತ್ತೆ ಅಲ್ಲಿಗೆ ಬಂದಿರಿ. ಒಂದೊಂದು ಎಲ್ಲನೂ ಹೇಳಬೇಕಂದ್ರೆ ಅವಕಾಶ ಇರಲ್ಲ, ವೇಳೆ ಇರಲ್ಲ. ಸುಮ್ಮ ಆರಂಭ ಮಾಡೋದು, ಮುಗಿಸಿಬಿಡೋದಂತ. ನಾ ಯಾವಾಗಲ ಕೊನೆಯ ದಿನ ತಮಾಷೆಗೆ ಕತೆ ಹೇಳ್ತೀನಿ. ಇವು ಮುಗಿಯವಲ್ಲ, ಸುಮ್ಮ ಮುಗಿಸಿಬಿಡೋದು. ಯಾರ ಮುಗಿಸ್ಯಾರೇನ್ರಿ? ಪುರಾಣನೂ ಮುಗಿಸಿಲ್ಲ, ಜಾತ್ರೆನೂ ಮುಗಿಸಿಲ್ಲ, ತೇರೂ ಮುಗಿದಿಲ್ಲ, ಉತ್ಸವನೂ ಮುಗಿದಿಲ್ಲ. ಸುಮ್ಮ ಮುಗಿಸೋದು, ಆರಂಭ ಮಾಡೋದ, ಮುಗಿಸೋದು. ಹೆಂಗ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ. ನೀವು ಒಬ್ಬ ರಾಜನ ಮಗಳಿದ್ದಳು. ಆ ರಾಜನ ಮಗಳಿಗೆ ಲಗ್ನ ಆಗಬೇಕು ಅಂತ ಆಸೆ ಆಗಿತ್ತಂತ. ಆದ್ರೆ ಆ ರಾಜನ ಮಗಳಿಗೆ ಹ್ಯಾಂಗ ಲಗ್ನ ಆಗಬೇಕು ಅಂತ ಆಸೆ ಆಗಿತ್ತು ಅಂದ್ರೆ, ಯಾರು ನನಗೆ ಸಾಕಾಗಂಗ ಕತೆ ಹೇಳ್ತಾರ ಅವರಿಗೆ ಲಗ್ನ ಆಗ್ತೀನಿ ಅಂದಳು. ರಾಜ ಡಂಗ್ರ ಹಾಕದ. ಅರಮನೆ ಮುಂದೆ ಜನ ಬಂತು, ನಾ ಕತೆ ಹೇಳ್ತೀನಿ, ನೀ ಕತೆ ಹೇಳ್ತೀನಿ. ಯಾಕೆ? ರಾಜನ ಮಗಳಿಗೆ ಸಾಕಾಗಂಗ ಕತೆ ಹೇಳಿದ್ರೆ ಮದುವೆ ಆಗ್ತೀಯಲ್ಲ ಅಂತ ಜನ ಬಂದರು. ನಾನಾ ಪಂಡಿತರು ಬಂದ್ರೆ, ಯಾರು 5 ಹೇಳಿದ್ರೆ, ಯಾರು 10 ಹೇಳಿದ್ರೆ ಕತೆ, ಯಾರು 100 ಹೇಳಿದ್ರೆ, 1000 ಹೇಳಿದ್ರೆ, ದಿನ ಹೋಯ್ತು, 2 ದಿನ ಹೋಯ್ತು, ವಾರ ಹೋಯ್ತು, ತಿಂಗಳುಗಟ್ಟಲೆ ಹೋಯ್ತ್ರಿ. ಅವ್ರು ಬಂದ ಕತೆ ಹೇಳವ್ರೆ. ಈಕಿ ಬರೀ ಹೂನಾನಕ್ಕಿ ಸಾಕನತನ ಹೇಳಿದ್ರೆ ಲಗ್ನ ಆಗ್ತೀನಿ ಅಂದಾಳ. ಇದು ತಿಂಗಳಲ್ಲ, 3 ತಿಂಗಳ ಹೋಯ್ತ್ರಿ. 3 ತಿಂಗಳಾದ ಮೇಲೆ ಎಡವಟ್ಟು ಗಿರಾಕಿ ಬಂತ. ರಾಜ, ನಾ ಕತೆ ಹೇಳ್ತೀನಿ ಅಂದ. ಅಲ್ಲಲ್ಲಿ ಎಂಥ ಪಂಡಿತರಿಗಾಗಿಲ್ಲ,
ನೀ ಏನು ಕತೆ ಹೇಳ್ತಿ ಬ್ಯಾಡ ಅನ್ನ. ಇಲ್ರಿ ಮಹಾರಾಜರ ಒಂದು ಅವಕಾಶ ಕೊಡ್ರಿ ಅಂದ. ರಾಜ ಮಗಳನ್ನು ಕರೆದ, ಇವ ಕತೆ ಚಾಲು ಮಾಡದ. ಹಿಂಗೊಂದು ಊರಿತ್ತು ಅಂದ. ರಾಜನ ಮಗಳು ಹ್ಞೂ ಅಂದಳು. ಆ ಊರ ಮುಂದೆ ದೊಡ್ಡ ಗುಡ್ಡ ಅದ ಅಂದ. ರಾಜನ ಮಗಳು ಹ್ಞೂ ಅಂದಳು. ಆ ಗುಡ್ಡದಾಗ ಒಂದು ಕಂಟೆ ಅದ ಅಂದ. ರಾಜನ ಮಗಳು ಹ್ಞೂ ಅಂದಳು. ಆ ಕಂಟೆನ ಒಂದು ಗೊಬ್ಬೆ ಬುರ್ರ ಅಂತ ಹಾರ್ತಂದ, ಹ್ಞೂ ಅಂದಳು. ಮತ್ತೊಂದು ಬುರ್ರ ಅಂತಂದ, ಹ್ಞೂ ಅಂದಳು. ಮತ್ತೊಂದು ಬುರ್ರ ಅಂತಂದ, ಹ್ಞೂ ಅಂದಳು. ಇವ ಬುರ್ರ ಬುರ್ರ ಅನ್ನಕತ್ತನ್ರಿ ಇವ. ಆಕೆ ರಾಜನ ಮಗಳು ಅಂದಳು, ತಲಿನ ಕೆಡ್ತ, ಲೇ ಮುಂದೆ ಅಂದೇಳ ಕತೆ ಬರೇ ಬುರ್ರನ ಕತಿಯಲ್ಲ ಅಂದು. ಅವ ಅಂದ, ಈ ಕಂಟ್ಯಾಗ ಲಕ್ಷಾನಗಟ್ಲೆ ಗುಬ್ಬಿ ಅದಾವ, ಅವು ಮುಗಿಯತನ ನಾ ಬುರ್ರ ಅನ್ನವನಿ ಅಂದವ. ಹಂಗಾದ್ರೆ ನಿನ್ನ ಕತೆ ಸಾಕಂದ್ರು. ಹಂಗಾದ್ರೆ ಲಗ್ನ ಆಗಂದವ. ಸುಮ್ಮನೆ ನಿಮಗೆ ಯಾಕೆ ಹೇಳಿದೆ ಈ ಕತೆ ಅಂದ್ರೆ, ಆ ಕಂಟ್ಯಾಗ ಎಷ್ಟು ಗುಬ್ಬಿ ಅದಾವ ಅನ್ನೋದ ಹ್ಯಾಂಗ ಗೊತ್ತಿಲ್ಲ, ಹ್ಯಾಂಗ ಮುಗಿಯಲ್ಲ. ಹಂಗ ಶರಣರ ಚರಿತ್ರೆಗಳನ್ನದ ಮುಗಿಲಾರ ಕಥೆ ಅಂತವು. ಅವು ಎಷ್ಟು ದಿನ ಹೇಳಿದ್ರನ ಮುಗಿಯದೇ ಇರುವಂಥ ವಿಷಯ. ಹಾಗೆ ಇಲ್ಲಿ ವಿಶ್ವಾರಾಧ್ಯರ ವಿಷಯವನ್ನು ನಾವು ಎಷ್ಟು ದಿನ ಕೇಳಿದ್ರನ ಅದು ಕಮ್ಮಿ ಅನ್ನುವಂಥ ಭಾವನೆಯನ್ನು ಹೇಳ್ತಾ ವಿಶ್ವಾರಾಧ್ಯರ ಏನು ಮಾಡಿದ್ದಾರೆ ಅಂದರೆ, ಅಲ್ಲಿ ಏನು ಆ ಜೋಗೂರಿ ಶಕಾಪುರದೊಳಗೆ ಲಿಂಗದೊಳಗಾಗ್ತಾಳೆ. ಇವತ್ತೇನು ಗದ್ದಿಗೆ ಶಕಾಪುರದೊಳಗ ಇದೆ, ವಿಶ್ವಾರಾಧ್ಯರ ಧರ್ಮಪತ್ನಿ ಬಸವಾಂಬೆಯ ಗದ್ದಿಗೆ ಶಕಾಪುರದೊಳಗಾಗ್ತಾರೆ. ಯಾವಾಗ ಅವರ ಹೆಂಡತಿ ಲಿಂಗದೊಳಗಾಗಿದ್ದನ್ನ ಅಬ್ಬೆ ತುಮಕೂರಿನೊಳಗ ಇದ್ದ ನೋಡಿ ಇರುವಂಥ ವಿಶ್ವಾರಾಧ್ಯ ಹೆಂಡತಿ ಲಿಂಗದೊಳಗಾಗ್ಯಾಳ ಅಂದ್ರೆ ಅವ್ರು ಏನಾರ ದುಃಖ ಪಟ್ರೆ ಏನ್ರಿ ಅವರು? ಯಾಕ ಮಾಯಾ ಮೋಹ ಮಮಕಾರಗಳನ್ನು ಮೀರಿರುವಂಥ ಸಂತಾವ. ಯಾವಾಗ ಹೆಂಡತಿ ತೀರಿದಳು ಅಂದಾಗ ಅವ ಏನು ಯೋಚನೆ ಮಾಡಲಿಲ್ಲ. ಇವರೆಲ್ಲ ನಿರ್ಮೋಹಿಗಳು ಅಂತ ಕರೀತಿ. ಇವರೆಲ್ಲ ನಿರ್ಮೋಹದ ಬದುಕ. ಶಿಶುನಾಳ ಶರೀಫ ಹಿಂಗ ಮನ್ಯಾಗ ಕುಂತಿದ್ದ. ಈ ಶರೀಫ ಹಿಂಗ ಮನೆಯಾಗಿರುವಾಗ ಯಾರೋ ಬಂದ ಶರೀಫರಿಗೆ ಹೇಳಿದಾರಂತ. ಏನು ಹೇಳಿದಾರ? ನಿಮ್ಮ ಹೆಂಡತಿ ತೀರಿಕೊಂಡಾಡ್ರಿ, ನೀವು ಹೆಂಡತಿ ಸತ್ತಡ್ರಿ ಅಂತ ಹೇಳಿದಾರಂತ. ತಾವ್ರ ಮನೆಯಾಗಿರೋ ಹೆಂಡತಿ ಶರೀಫರಿಗೆ ಬಂದ ತೀರಿಕೊಂಡಾಳ ಅಂದಗಳಿಗೆ ಶರೀಫ ಹ್ಯಾಂಗ ಯಾವಾಗ ಅಂತ ಹೇಳಿ ಎದಿ ಹೊಡ್ಕೊಂಡು ಹತ್ತನೇನು ಶರೀಫ. ಅವಾಗ ಬಂದ ಹೇಳದಗಳಿಗೆ ಮಗ್ಗಲ ಕೈಯಾಗ ಅಲ್ಲೇ ಏಕ್ದಾರಿ ಇತ್ತು ತಂಬೂರಿ. ಆ ತಂಬೂರಿ ತಗೊಂಡ ಅಂಗಳದಾಗ ಕುಣುಕುಣದ ವಿಶ್ವರಾಜ ಯಾವ ಆ ಶರೀಫ ಹಾಡ ಹಾಡ್ತಾನ. ಏನು ಹಾಡ್ದ? ಮೋಹದ ಹೆಂಡತಿ ತೀರಿದ ಮೇಲೆ ಮಾವನ ಮನೆಯ ಹಂಗಿನ್ಯಾಕ. ಇದನ್ನೆಲ್ಲ ನಿಮಗೆ ಯಾಕೆ ಹೇಳ್ತೀನಿ ಅಂದರೆ, ನಿರ್ಮೋಹ. ಈ ಮೋಹ ಯಾರನ್ನ ಬಿಟ್ಟಿಲ್ಲ. ಒಬ್ಬನಿಗೆ 90 ವರ್ಷ ಆಗಿತ್ತಂತ. ಅವನಿಗೆ ಮಕ್ಕಳಾಗ್ಯಾವ, ಮೊಮ್ಮಕ್ಕಳಾಗ್ಯಾವ, ಗಿರಿ ಮೊಮ್ಮಕ್ಕಳಾಗ್ಯಾವ. ಅವ್ರ ಮನೆಯಾಗ ಒಂದು ಮದುವೆ. ಆ ಮದುವೆಯಾಗ ಮೊಮ್ಮಕ್ಕಳು ಅಂದು ಅಂತ ಈ ಯಜಮಾನನ ಮನೆಯಾಗ ಯಾಕೆ ಬಿಟ್ಟೋಗದ? ಇರಲಿ ವಯಸ್ಸು 90 ಆದ್ರನ ನಮಗೆ ಅಕ್ಕಿ ಕಾಳು ಹಾಕಲಿ ಅಂತ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಕಲ್ಯಾಣ ಮಂಟಪದಾಗ ಅಕ್ಕಿ ಕಾಳು, ಮದುಮಕ್ಕಳ ಇಲ್ಲಿ ಕಲ್ಯಾಣ ಮಂಟಪದಾಗ ಎಲ್ಲ ವಧುವರರಿಗೆ ತಯಾರಿ ಆಗ್ಯದ. ಇನ್ನೇನು ಅಕ್ಕಿ ಕಾಳು ಹಾಕ್ಬೇಕು. ಎಲ್ಲರಿಗೆ ಅಕ್ಕಿ ಕಾಳು ಕೊಟ್ಟಾರ. ಎಲ್ಲರಿಗೆ ಅಕ್ಕಿ ಕಾಳು ಕೊಡುವಂಗ ಈ 90 ವರ್ಷದ ಮುದುಕನ ಕೈಯಾಗನ ಅಕ್ಕಿ ಕಾಳು ಕೊಟ್ಟಾರ. ಈ ಮುದುಕ ಕೈಯಾಗ ಅಕ್ಕಿ ಕಾಳು ಹಿಡ್ಕೊಂಡ ಆನಂದದಾಗ ಅಕ್ಕಿ ಕಾಳು ಹಾಕಬೇಕ ಬೇಡ, ಕೈಯಾಗ ಅಕ್ಕಿ ಕಾಳು ಹಿಡ್ಕೊಂಡ ಗೊಳೆ ಅಂತ ಅಳ್ಳಾಕತ್ತು ಬಿಡ್ತಂತ. ಅಳ ಮುದುಕಾಗ ಮಗ್ಲಿದವ್ರು ಕೇಳಿದ್ರಂತ, ಯಜ್ಜ ಯಾಕೆ ಕಳ್ತೀರಿ? ದೇವ್ರ ಕೊಟ್ಟ ಮರ್ತಾನ, ಮಕ್ಕಳ ಮೊಮ್ಮಕ್ಕಳ ಗಿರಿ ಮೊಮ್ಮಕ್ಕಳು ಸಿರಿ ಸಂಪತ್ತು ಎಲ್ಲ ಅದ, ನೀ ಯಾಕೆ ಕಳ್ತೀರಿ ಅಂದಗಳಿಗೆ ಆ ಮುದುಕಂದನಂತ, ಈ ಮಗ್ಗಲ ಕುರ್ಚಿ ಮೇಲೆ ನಮ್ಮ ಮುದುಕಿದ್ರೆ ಎಷ್ಟು ಚಲೋ ಆತಿತ್ತು ಅಂತಂತ. ಅವಾಗ ನಾನು ಹೇಳೋದ, ಈ ಮೋಹ ಅನ್ನೋದೇನದೆ ಯಾರನ್ನ ಬಿಟ್ಟಿಲ್ಲ.